ಆದ್ರೆ ಜಗತ್ತಿನ ಒಂದು ತಿಳ್ಕೊರಿ, ಯಾರಿಗೆ ಯಾರ್ಯಾರ ನಂಬಿರಿ, ಏನೇನಾರ ನಂಬಿರಿ, ಅದು ವಿಷಯ ನಾ ಹೇಳಂಗಿಲ್ಲ. ಏನೇನಾರ ನಂಬಿಕೆ ಇಟ್ಕೊಂಡ್ರಿ, ಯಾರ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡ್ರಿ, ಎಲ್ಲರೂ ಒಂದು ದಿನ ನಿಮಗೆ ಕೈ ಕೊಟ್ಟಾರ, ಎಲ್ಲರೂ ನಿಮಗೆ ನಂಬಿಕೆ ದ್ರೋಹ ಮಾಡಿದಾರ. ಆದ್ರೆ ನೀವು ನಂಬ್ರಿ ಬಿಡ್ರಿ, ಯಾರನ್ನ ನಂಬ್ರಿ ಅಂತ ಕೇಳಿದ್ರೆ ಆ ಪರಾತ್ಪರ ಪರಮ ವಸ್ತು ಕೊಟ್ಟೋರು ಬಸವೇಶ್ವರನ ನಂಬಿದ್ರಿ ಅಂದ್ರೆ ನಿಮ್ಮ ಕೈ ಎಂದೂ ಬಿಡಂಗಿಲ್ಲವ, ಎಂದೂ ಬಿಡಂಗಿಲ್ಲ. ಅವನನ್ನು ಗಟ್ಟಿ ನಂಬ್ರಿ. ನಂಬುತ್ತೀರಿ ಖರೆ ಡೂಪ್ಲಿಕೇಟ್ ನಂಬ್ತೀರಿ, ಏನು ಮಾಡ್ಬೇಕು? ನಂಬಿಕೆ ಇಲ್ಲತ್ತಲ್ಲ, ದೇವ್ರ ಮೇಲೆ ನಂಬುತ್ತೇವೆ. ಎಲ್ಲಿ ತನ ನಂಬುತ್ತೇವೆ ಅಂತ ಕೇಳಿದ್ರೆ ಸುಮ್ಮ ಹಂಗೆ ಏನಾರು ಕಷ್ಟ ಕಾಲ ಬರೋಕೆ ಶಿವ 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 ಬಸವ 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 ಅನ್ನೋದು, ಅದು ಆಗಲಿ ಅಂತ ತೆಗಿ. ಆ ಕಡೆ ಯಾವ ದೇವ್ರು ಅದಾವ, ಎಲ್ಲಿ ಯಾವ ದೇವ್ರು ತಂದಿದಿ ಏನು ಸುದ್ದಿ ಅನ್ನೋದು ನಮ್ಮ ನಂಬಿಕೆ. ಹಿಂಗೆ ಅದನ್ನು ನಂಬಬೇಕು. ಹೆಂಗೆ ನಂಬಬೇಕು? ನೆರೆ ನಂಬು, ನಂಬಿದ ನೆರೆ ನಂಬು, ಚೆನ್ನಾಗಿ ನಂಬಬೇಕು ಪರಮಾತ್ಮ. ಏನು ಬಂದರೂ ಸಹಿತ ಜೋ ಹೋತಾ ಹೇ ಅಚ್ಚಾ ಕೇಳಿ ಹೋತಾ ಹೇ, ಏನಾಗುತ್ತದ ಅದು ನಾನು ಒಳ್ಳೇದಕ್ಕೆ ಆಗುತ್ತದ ಅಂತ ನಂಬಬೇಕು ಪರಮಾತ್ಮನ. ಅಂದಾಗ ಅವ ನಮಗೆ ಕೈ ಹಿಡಿತಾನೆ. ನಾವು ನಂಬ್ತೇವೆ, ಪಕ್ಕ ನಂಬಂಗಿಲ್ಲ. ಅವಾಗ ನಂಬುತ್ತೇವೆ, ಅವಾಗ ಬಿಡ್ತೇವೆ. ಯಾವಾಗಲೂ ತಾಯಿ ಹೆಂಗೆ ಮಗುವಿಗೆ ಹಿತವಾದದ್ದನ್ನೇ ಕೊಡ್ತಾಳಲ್ಲ, ಹಂಗೆ ಏನಾದರೂ ನಿನ್ನ ಮನ್ಯಾಗ ಒಳ್ಳೇದು ನಡೀತು, ಕೆಟ್ಟದ್ದು ನಡೀತು, ಬದುಕಿನಲ್ಲಿ ಸುಖ ಬಂದರು ದುಃಖ ಬಂದರೂ ಸಹಿತ ಪರಮಾತ್ಮ ನಿನ್ನ ಹಿತಕ್ಕೆ ಮಾಡ್ತಾನಂತ ನಂಬುದಿ ಅಂದ್ರೆ ಅವು ಎಂದು ನಿನ್ನ ಕೈ ಬಿಡಂಗಿಲ್ಲ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ವಿಶೇಷವಾಗಿ ಎಲ್ಲ ದೇವ್ರುಗಳು ಹೆಂಗದನು, ಶಿವ ಹೆಂಗ್ರಿ ಅಂತ ಕೇಳಿದ್ರೆ ಪರಮಾತ್ಮ ಹೆಂಗದನ್ರಿ ಅಂತ ಕೇಳಿದ್ರೆ, ಯಾವುದು ಬೇಡ ಅಂತ ನೀವು ಕಡೆಗಣಿಸಿರ್ತೀರಿ, ಯಾವ ವಸ್ತು ಸಮಾಜದಿಂದ ಕಡೆಗಂಡಿರ್ತದೆ, ಯಾರನ್ನು ಯಾರೂ ನೋಡಂಗಿಲ್ಲಲ್ಲ, ಅಂಥವನು ಪರಮಾತ್ಮನಿಗೆ ಬಹಳ ಪ್ರೀತಿ ಅಂತ ಗೊತ್ತಿರ್ಬೇಕಲ್ಲ. ಬ್ಯಾಡ್ರ ಕಣ್ಣಪ್ಪನ ಅಂತವ್ರ ಪ್ರೀತಿ, ಮತ್ತು ಯಾರ್ಯಾರೋ ಪ್ರೀತಿ ಅವನಿಗೆ, ಮೋಸ ಕೊಡೋರು ಪ್ರೀತಿ ಅವನಿಗೆ, ಒದೆಯವರು ಪ್ರೀತಿ ಅವನಿಗೆ, ಉಗುಳವರು ಪ್ರೀತಿ ಅವನಿಗೆ. ಯಾರು ಕಡೆಗಣಿಸಿರ್ತಾರ ಅವು ಎಲ್ಲವೂ ಪರಮಾತ್ಮನಿಗೆ ಪ್ರಿಯವಾದದ್ದಂತ. ಹಂಗೆ ಅವಂದ ಶಿವ ನಂಬ್ಕೊಂಡೇನಪ್ಪ, ಏನಾರ ಮಾಡಿ ಹೋಗ್ತೀನಿ ಕೊಟ್ಟರು ಗೌಡ್ರ ಮನೆಗೆ ಅಂತ ಬಂದ. ಸಾಧು ವೇಷ ಹಾಕಿಕೊಂಡು ಬಂದ ತಕ್ಷಣ ಅವ್ರಿಗೆ ಎಲ್ಲಿಲ್ಲದ ಖುಷಿ ರೀ. ನಮ್ಮ ಮಗನ ಜನನ ಆಗ್ಯದ ಇವತ್ತು, ನಮ್ಮ ಮನೆಗೆ ಮಹಾತ್ಮರು ಬಂದರು, ನಮ್ಮದೆಂಥ ಭಾಗ್ಯ ಅಂತ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡೋಗಿ ಮಹಾತ್ಮರು ಬಂದರೆ ಅತಿಥಿ ಉಪಚಾರ. ಮಹಾತ್ಮರು ಸಾಮಾನ್ಯರಲ್ಲ, ನಾವು ಸುಮ್ಮನೆ ಅಂತಿರ್ತೇವೆ. ಕೂಡಲ ಸಂಗನ ಶರಣರ ಬಂದರೆ ಉಬ್ಬಿ ಕೊಬ್ಬಿನಲೆದಾಡುವೆ, ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ. ಮಹಾತ್ಮರ ಮನೆಗೆ ಬರ್ತಾರ ಅಂದ್ರೆ ದಸರಿ ದೀಪಾವಳಿ ದೊಡ್ಡ ಆನಂದ ಇರ್ಬೇಕಂತ. ದಸರಾಗ ಮನೆ ಸ್ವಚ್ಛ ಮಾಡ್ತಿರಲ್ಲ, ಏನು ಮಾಡಂಗಿಲ್ಲ, ಯಾರು ಮಾಡ್ತಿರಲ್ಲ, ಮನೆ ಸ್ವಚ್ಛ ಮಾಡ್ತೀರಿ. ದೀಪಾವಳಿಗೆ ಮನೆ ಸ್ವಚ್ಛ ಮಾಡ್ತೀರಿ. ಹೆಂಗಂತ ಕೇಳಿದ್ರೆ ನಮ್ಮ ಮನೆಗೆ ಇವತ್ತು ಏನೋ ಒಂದು ಪರಮಾತ್ಮನ ಆಹ್ವಾನ ಆಗ್ತದಂತೆ. ಹಂಗೆ ಮಹಾತ್ಮರು ಮನೆಗೆ ಬಂದ್ರೆ ಸಂಭ್ರಮ ಇರಬೇಕು. ಅಪ್ಪ ಬಸವಣ್ಣನ ಅರಿವಿನ ಮನೆಯ ಮುಂದೆ ಮಹಾತ್ಮರು ಬಂದರು ಅಂತ ಕೇಳಿದ್ರೆ ತಾಯಿ ನೀಲಾಂಬಿಕೆ ನೀರು ಹಾಕ್ತಿಳು, ಅಪ್ಪ ಬಸವಣ್ಣ ಪಾದ ತೊಳೆದು ಒಳಗೆ ತಗೋತಿದ್ದ. ಒಂದು ಸಲ ಯಾರೋ ಕೇಳಿದ್ರು, ಬಸವಣ್ಣ ಕ್ಯಾವಿ ಬಟ್ಟೆ ಹಾಕ್ಕೊಂಡು ಮೋಸಗಾರ ನಿನ್ನ ಮನೆಗೆ ಬರ್ತಾರ, ಎಲ್ಲರೂ ಕಾಲು ಬೀಳ್ತೀಯಲ್ಲೋ ಹೆಂಗ ಅಂದಾಗ ಅಪ್ಪ ಬಸವಣ್ಣ ಒಂದೇ ಮಾತು ಹೇಳಿದ, ಲಾಂಛನಕ್ಕೆ ಶರಣಂಬೆ ಅವರ ಅಂತರಂಗ ನೀನೇ ಬಲ್ಲಿ ಪರಮಾತ್ಮ. ಅವ್ರ ಆ ಬಟ್ಟೆಗೆ ನಾ ಶರಣಾಗತಿ ಆಗ್ತೀನಿ, ಅವು ಏನು ಮಾಡ್ಯಾವ ಅದ್ರ ಸುತ್ತನೆ ನನಗೆ ಯಾಕದನ್ನ ಅಂದವ. ಹಂಗೆ ಏನಾಯಿತು ಅಂತ ಕೇಳಿದ್ರೆ ಹೋದ, ಒಳಗೆ ಕರ್ಕೊಂಡ್ರು, ಕೂಸು ತಂದು ಕೊಟ್ರು. ಅಗದಿ ದೊಡ್ಡ ಮಂತಂದವರು ರೇಷ್ಮೆ ಸೂರಿ ಬಟ್ಟೆ ಸುತ್ತಿ ಚೆಂದಾಗಿ ಅಲಂಕಾರ ಮಾಡಿ ತಂದು ಕೊಟ್ಟರು. ತೊಡೆ ಮೇಲೆ ಹಾಕ್ಕೊಂಡ ನಾರದ, ಹಣಿ ಮೇಲೆ ಭಸ್ಮಧಾರಣೆ ಮಾಡದ. ಮಗು ಹುಟ್ಟಿದ 5 ದಿವಸಕ್ಕೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಅದ, ಅದಕ್ಕೆ ಕೊರಳಿಗೆ ಲಿಂಗಧಾರಣೆಯನ್ನು ಮಾಡೋ. ಕೊಳ್ಳ ಕಟ್ಟೋಕ್ಕಾಗಲ್ಲ ಅಂತ ಕೈಗೆ ಕಟ್ಟದ, ಹುಟ್ಟು ಲಿಂಗ ಅಂತ ಅಂತಿರಲ್ಲ, ಅದಕ್ಕೆ ಕಟ್ತಾರೆ. ಅದು ಕಟ್ಟಿದ ಮೇಲೆ ಏನದ ಗೊತ್ತೇ ನಿಮಗೆ? ಎಲ್ಲರಿಗೂ ಲಿಂಗಾಯತ್ರಿಗೆ ಗೊತ್ತಿರ್ಬೇಕಲ್ಲ, ಕಟ್ಟಿರೇನೆ ಯಾರಾರ? ಶಿವ ನಮ್ಮ ಕಟ್ಟಿಲ್ಲ. ಬಾಣಂತಿ ಆದಮೇಲೆ 5 ದಿವಸಕ್ಕೆ ಲಿಂಗವನ್ನು ಕಟ್ಟಬೇಕು. 7 ತಿಂಗಳಿಗೆ ಗರ್ಭಕ್ಕೆ ಲಿಂಗ ಸಂಸ್ಕಾರವನ್ನು ಕೊಡಬೇಕು. ಇದು ನಮ್ಮ ಪರಂಪರೆ, ನಮ್ಮ ಲಿಂಗಾಯತ ವೀರಶೈವರ ಪರಂಪರೆ. ಇವೆಲ್ಲ ಪರಂಪರೆ. ಅಂಥದ್ರಲ್ಲಿ 5 ದಿನಕ್ಕೆ ಲಿಂಗ ಕಟ್ಟಿದ್ರು ಅಂದ್ರೆ ಆಗಿನ ಕಾಲಕ್ಕೆ ಹೊರಸ ಅಂತಿರ್ತಿದ್ದಿಲ್ಲ, ಹೊರಸ. ಈಗೆಲ್ಲ ಪಲಂಗ ಹಾಕಿ ಬಾಣೆತನ ಮಾಡ್ತೀರಿ. ಆ ಪಲಂಗಕ್ಕೆ ಆ ಲಿಂಗ ಕಟ್ಟಬೇಕಂತ. ಕಟ್ಟಿದ ಮೇಲೆ ಮುಂದೆ ಅದಕ್ಕೆ ತಿಳುವಳಿಕೆ ಬಂದ ಮೇಲೆ ಅದೇ ಲಿಂಗ ಕಂತಿಯನ್ನು ಕೂಡಿಸಿ ಆ ಮಗುವಿನ ಕೊಳ್ಳಾಗ ಹಾಕಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ. ಆದ್ರೆ ನಾವು ಈಗೇನು ಮಾಡಲ್ಲ. ಅವು ಗುಂಡುಗಡಿಗಿನ ವಾಜ್ಜಿಗೆ ಅವ್ರು ಸುಮ್ಮನೆ ಜಗಲಿ ಮೇಲೆ ಜೊತ್ತಾಡ್ತಿರ್ತಾವೆ. ಕೆಲವೊಂದು ಮನ್ಯಾಗ ಹೋಗ್ಬೇಕು, ಜಗಲಿ ಮೇಲೆ ಇಟ್ಟಿರ್ತಾರೆ ಇಷ್ಟು ಲಿಂಗ ಸಹಿತ. ನೋಡೋಣ ಇಲ್ಲಿ ಇಟ್ಟು ಮಂದಿ ಬಂದಿರಲ್ಲ, ಎಷ್ಟು ಮಂದಿ ಕೊಳ್ಳ ಲಿಂಗ ಅದ ಕೈ ಎತ್ತರ ಒಟ್ಟು ಮಂದಿ ಇದ್ದಂಗೆ ಅದ, ಸ್ವಲ್ಪ ಏನೋ ಕಡಿಮೆ ಇದ್ದಂಗೆ.
ದಿನ ಹಾಕೋತೀರ ತೆಗಿತೀರಿ ಅವಾಗ ತೆಗಿಯಂಗಿಲ್ಲ ರೀ ಎಲ್ಲ ಹಾಕೋತಿ ಭಾಳ ಖುಷಿ. ಇವತ್ತಿನ ದಿನಮಾನದಲ್ಲಿ ಆ ಪರಂಪರೆ ಹಂಗೆ ಮಹಾತ್ಮರು ತೊಡಿ ಮೇಲೆ ಹಾಕ್ಕೊಂಡ್ರು, ಅದಕ್ಕೆ ಭಸ್ಮ ಧಾರಣೆ ಮಾಡಿದ್ರು, ಲಿಂಗ ಕೊಟ್ಟರು, ಲಿಂಗ ಕಟ್ಟದ, ರುದ್ರಾಕ್ಷಿ ಕೊಳ್ಳ ಹಾಕದ. ಏನು ಕೇಳಕ್ಕೆ ಬಂದನ್ರಿ ಅವ ಅದು ನೆನಪರಿರಿ ಮತ್ತು ನೀವು. ಇಲ್ಲಿ ಸತ್ಸಂಗ ಮಾಡ್ತಾರಲ್ಲ ಏನು ಲಾಭ ಅಂತ ಕೇಳಕ್ಕೆ ಬಂದಾನ. ಆ ಕಡೆ ನೋಡ್ದ ಈ ಕಡೆ ನೋಡ್ದ, ದೊಡ್ಡ ದೊಡ್ಡ ಮಂದಿ ಎಲ್ಲರೂ ನಿಂತಿದ್ರು. ಡಬ 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 ಎದೆ ಹೊಡ್ಕೊಳಕತ್ತಿತ್ತು. ತೊಗೊಂಡ ಮ್ಯಾಲ ತೊಗೊಂಡು ನಿನ್ನ ನಂಬಿನಪ್ಪ ಏನಾರ ಮಾಡಿ, ನೀರಾಗಾರ ಹಾಕು ಅಗ್ನಿಯಾಗಾರ ಹಾಕು ಅಂತ ಸಣ್ಣ ಕೇಳ್ದ. ಇಲ್ಲ ಈ ಕೊಟ್ಟೂರು ಬಸವಣ್ಣನ ಗುಡಿಗೆ ಎಲ್ಲರೂ ಶರಣರ ಸಂಘ ಮಾಡಕ್ಕೆ ಹೋಗ್ತಾರಲ್ಲ, ಆ ಸಂಘದಿಂದ ಏನು ಲಾಭ ಅಂತ ಕೇಳ್ದ. ಅದೀಗ ಹುಟ್ಟಿದ 5 ದಿವಸ ಮಗುವಿಗೆ ಏನು ಲಾಭ ಅಂತ ಕೇಳಿದಾಗ ಓತಿ ಕಾಟಿನಂಗೆ ಆಕಳದಂಗೆ ಸಾಯಲಿಲ್ಲ ಮಗು. ನಾರದ ಮಹರ್ಷಿ ಮಹಾತ್ಮನ ವೇಷ ಹಾಕಿಕೊಂಡು ಹೋಗಿದ. ಅವನಿಗೆ ಉತ್ತರವನ್ನು ಕೊಡ್ತು. ಏನು ಉತ್ತರ ಕೊಡ್ತು ಅಂತ ಕೇಳಿದ್ರೆ, ಶರಣರ ಸಂಘ ಮಾಡೋದರಿಂದ ಏನು ಲಾಭ ಅಂತ ಕೇಳಕತ್ತಿದೆಯಲ್ಲ, ಇದೇ ಲಾಭ ಅಂತ ಮೈ ಬಡ್ಕೊಳ್ತೀರಿ. ಅದು ಇದೇ ಲಾಭ ಅಂತ ತನ್ನ ರಟ್ಟಿ ಬಡ್ಕೊಳ್ತು. ನಾರದರಂದರು ಇಲ್ಲ ಇದೇ ಲಾಭ ಅಂದ್ರೆ ಏನು, ಇದ್ರ ಮೈ ಬಡ್ಕೊಳಕತ್ತಿಲ್ಲ ಏನು ಅಂತ. ನೋಡು, ಏನು ಮಹಾತ್ಮರ ಸಂಘ ಮಾಡಿದ್ರೆ ಏನು ಲಾಭ ಅಂತ ನನಗೆ ಕೇಳಿದ್ಯಲ್ಲ, ಇದೇ ಲಾಭ ಅಂತ ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಾನು ಸಾಮಾನ್ಯವಾಗಿ ಒಂದು ಬೇಲಿ ಮೇಲಿಂದ ಓತಿ ಕಾಟಾಗಿದ್ದೆ. ಓತಿ ಕಾಟಿದಾದಂಥ ಪ್ರಸಂಗದಾಗ ನೋಡಿ ಕೆಲವರಂ ನೀನು ಜಂಗಮನ ವೇಷ ಹಾಕಿಕೊಂಡು ಬಂದು ನನ್ನ ಮುಂದೆ ಕೈ ಮುಗಿದು ನನ್ನ ಕಣ್ಣು ತುಂಬ ನೋಡಿದಿ. ಆ ನೋಡಿದ ಮ್ಯಾಲ ಆ ನೋಡಿದ ಪುಣ್ಯದಿಂದ ಓತಿ ಕಾಟ ಜನ್ಮ ಹೋಯಿತು ನನಗೆ. ತದನಂತರವಾಗಿ ನಾನು ಆಕಳಾಗಿ ಹುಟ್ಟಿ ಬಂದೆ. ಆವಾಗ ಬರೀ ನೋಡಲಿಲ್ಲ, ನನಗೆ ಮುಟ್ಟಿ ಕೆಲವರಂ ನನ್ನನ್ನು ಮುಟ್ಟಿಬಿಟ್ಟು ಆ ಮುಟ್ಟಿದ ಪ್ರತಿಫಲವಾಗಿ ನೋಡಿದ ಪುಣ್ಯದ ಫಲವಾಗಿ ಇವತ್ತಿಂಥ ಶ್ರೀಮಂತರ ಮನೆತನದಲ್ಲಿ, ಸಂಸ್ಕಾರವಂತ ಮನೆತನದಲ್ಲಿ ಅಪ್ಪ ಬಸವಣ್ಣನ ಆಶೀರ್ವಾದದಿಂದ ಮನುಷ್ಯನಾಗಿ ಹುಟ್ಟಿ ಬಂದೆ. ನೋಡಿ, ಇದೇ ಇದರ ಲಾಭ ಅಂತ. ಹಂಗೆ ಸತ್ಸಂಗದಿಂದ ಏನು ಲಾಭ ರೀ ನಮಗಂದ್ರೆ, ಮನುಷ್ಯರಾಗಿ ಹುಟ್ಟಬೇಕಂದ್ರೆ ಸತ್ಸಂಗ ಮಾಡಿರಿ. ಇಲ್ಲ ಒಂದಿಟ್ಟು ಗಟಾರದಾಗ ಅಡ್ಡಾಡ್ಬೇಕಂದ್ರೆ ಬಿಡ್ರಿ. ಇಟ್ಟೆ ಅದಕ್ಕೆ ಹೇಳ್ತಾರೆ, ಏಕ ಘಡಿ ಆದಿ ಘಡಿ ಆದಿ ಮೇ ಪುನಿಯಾದ ತುಳಸಿ ಕಾ ಸಂಘ ಕಟೈ ಕೋಟಿ ಅಪರಾಧ. ಸಂತರು ಸಹಿತ ಹೇಳಿದರು, ಒಂದು ಕ್ಷಣ ಅರೆ ಕ್ಷಣ ಶರಣರ ಸಂಘವನ್ನು ನೀನು ಮಾಡಿದೆ ಅಂತ ಕೇಳಿದ್ರೆ ಏನಾಗ್ತದೆ, ಕೋಟಿ ಕೋಟಿ ಪಾಪಗಳನ್ನು ನಶಿಸುವಂಥ ಶಕ್ತಿ ದೇವ್ರ ಹತ್ತಿರ ಇಲ್ಲ. ನಿನ್ನ ಪಾಪ ಕಳೆಯುವ ಶಕ್ತಿ ದೇವ್ರ ಹತ್ತಿರ ಇಲ್ಲ. ನಿನ್ನನ್ನು ದೇವನಾಗಿ ಮಾಡುವ ಶಕ್ತಿ, ನಿನ್ನ ದೇವನಾಗಿ ಮಾಡುವ ಶಕ್ತಿ, ಪಾಪವನ್ನು ಕಳೆಯುವ ಶಕ್ತಿ ಯಾರಲ್ಲದ ಅಂದರೆ ಅದು ಮಹಾತ್ಮರಲ್ಲಿ, ಸಂತರಲ್ಲಿ, ಶರಣರಲ್ಲಿ ಅದ ವಿನಃ ದೇವನಲ್ಲಿ ಇಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನೀವು ಅಂತಿರ್ತೀರಿ ಕೊಟ್ಟರು ಬಸವಣ್ಣಗೆ, ಯಪ್ಪ ನನಗೆ ಹಿಂಗೆ ಮಾಡೋ ಹಂಗೆ ಮಾಡವ ಅಂತಾನ. ಹಂಗಾಗಲ್ಲ, ಅಲ್ಲಿ ಯಾರ ಬಲ್ಲಿ ಹೋಗು, ಚನ್ನಬಸವಪ್ಪ ಮುತ್ತನ ಬಲ್ಲಿ ಹೋಗು, ಮತ್ತೆ ಎಲ್ಲಾರ ಮಹಾತ್ಮರು ಅದರ ಅವರು ಸಮೀಪ ಹೋಗು, ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಬಾ, ಅವ್ರು ಸಹಿ ಹಾಕಿದ್ರಂದ್ರೆ ನಾವು ಒಳಗೆ ಕರ್ಕೊಳಕ್ಕೆ ಬರ್ತಾ, ಅಲ್ಲಿ ತನ ಬರಂಗಿಲ್ಲ. ಅದಕ್ಕೆ ಅನುಭಾವಿಗಳು ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಸಂಘ ಏನು ಮಾಡ್ತದ್ರೆ ಅಂತ ಕೇಳಿದ್ರೆ ಏನು ಮಾಡಂಗಿಲ್ರಿ. ಸಂಘ ಏನು ಮಾಡ್ತದ ಅನ್ನೋದಕ್ಕಿಂತ ಏನು ಮಾಡಂಗಿಲ್ಲ ಅಂತ ಕೇಳ್ರಿ. ಏನು ಮಾಡಿ